ಈಗ ಇದೆ ಇವತ್ತು ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಹೇಗೆ ಎಷ್ಟು ಸಿದ್ಧತೆಗಳಾಗಿದೆ? ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಹಸಿ ಕರಗ ಬೆಳಗ್ಗೆ ಆಯಿತು, ಭಾಳ ಚೆನ್ನಾಗಿ ವಿಜೃಂಭಣೆ ಆಗಿದೆ. ಅದಕ್ಕೆ ಏನು ಇವತ್ತು 24ರಿಂದ 3ನೇ ತಾರೀಕುವರೆಗೂ ನಡೆದಂಥ 11 ದಿನಗಳ ಕಾರ್ಯಕ್ರಮ, ಇವತ್ತು 9ನೇ ದಿನದ ಕಾರ್ಯಕ್ರಮ ಹೂವಿನ ಕರಗ. ಇಲ್ಲಿ ಮೈಸೂರು ದಸರಾಗಿಂತ ಜೋರಾಗಿ ಮಾಡಬೇಕಂದ್ಬಿಟ್ಟು ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಎಲ್ಲ ಆಫೀಸರ್ಸ್ನು ಕೂಡ ಭೇಟಿ ಮಾಡಿ ಸೇರಿಸಿ ಒಳ್ಳೆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಪ್ರಿಕಾಷನರಿ ಮೆಜರ್ಮೆಂಟ್ ತೊಗೊಂಡಿದ್ದಾರೆ. ಎಲ್ಲ ಎಲ್ಲೆಲ್ಲಿ ಕರಗ ಹೋಗುತ್ತೆ ಅಲ್ಲೆಲ್ಲ ಕೂಡ ನೀರಿನ ವ್ಯವಸ್ಥೆ, ಈ ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ ಎಲ್ಲ ವ್ಯವಸ್ಥೆನೂ ಕೂಡ CCTVಗಳು ಕೂಡ ಹಾಕಿದ್ದಾರೆ. ನಿನ್ನೆ ಕಮಿಷನರ್ ಹೇಳಿದ್ದಾರೆ. ಹೀಗಾಗಿ ಇವತ್ತು ಹಸಿ ಕರಗ ಆಗಿದೆ. ಹೂವಿನ ಕರಗ ಅಂತೇಳಿ ರಾತ್ರಿಗೆ 12 ಅಥವಾ 1 ಗಂಟೆಗೆ ಇಲ್ಲಿಂದ ಬಿಟ್ಟ ಮೇಲೆ ಏನು ನಿಮ್ಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ಈಗಾಗಲೇ. ಅಂದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮುಖ್ಯ ರಸ್ತೆ ಅಂದರೆ OTC ರಸ್ತೆ, ಆಮೇಲೆ ಅವೆನ್ಯೂ ರಸ್ತೆ, ಮತ್ತು ನಮ್ಮ ಮಾರ್ಕೆಟಿಂದ ಅಲ್ಲಿರ್ಗ ದೇವಸ್ಥಾನ ಮತ್ತು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದಾದಮೇಲೆ ಪೊಲೀಸ್ ರಸ್ತೆ ಮೂಲಕ ಹೋಗ್ತದೆ. ನಂತರ ಕಾಟನ್ಪೇಟೆ ಮುಖ್ಯ ರಸ್ತೆ, ಮಸ್ತಾನ್ ಸಾಬ್ ದರ್ಗಾ ಮಸಾಲಲ್ಲಿ ಮುಖ್ಯವಾಗಿ ಅಲ್ಲಿ ಹೋಗ್ತದೆ. ಅದಾದಮೇಲೆ ಬಳೆಪೇಟೆಯ ಅಲ್ಲಿ ಸುತ್ತಮುತ್ತಲಿನ ಒಂದು 8 ದೇವಸ್ಥಾನಗಳಿದೆ. ಅದು ದರ್ಶನ ಆದಮೇಲೆ ಅಣ್ಣಮ್ಮ ಗುಡಿ ದೇವಸ್ಥಾನಕ್ಕೆ ಹೋಗುತ್ತೆ. ಅಣ್ಣಮ್ಮ ಗುಡಿ ದೇವಸ್ಥಾನಕ್ಕೆ ಹೋಗುತ್ತೆ. ಮತ್ತು ಕಿಲಾರಿ ರೋಡ್ ಸಮೇತ ಮೈಸೂರು ಬ್ಯಾಂಕ್ ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಮತ್ತೆ ಅವೇನು ರೋಡಿಂದ ನಮ್ಮ ಕುಂಬಾರಪೇಟೆ, ತಿಗಳರಿಪೇಟೆ ಎಲ್ಲ ಗಲ್ಲಿಗಳಲ್ಲೂ ಕೂಡ ಅದು ದರ್ಶನ ಕೊಟ್ಬಿಟ್ಟು ಮತ್ತು ಸುನಕಾಲ್ಪೇಟೆ ಸರ್ಕಲ್ಗೆ ಬಂದು ನಂತರ ಈ ಕಬ್ಬನ್ಪೇಟೆ ಎಲ್ಲ ಸರ್ಕಲ್ ನೋಡಿ ಕೊನೆಯದಾಗಿ ನಮ್ಮ ಪುರೋಹಿತರ ಮನೆ ಇದೆ, ಅಲ್ಲಿ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ವಾಪಸ್ ಬರುತ್ತೆ. ಹೀಗಾಗಿ ಒಂದು 27ರಿಂದ 26 ಕಿಲೋಮೀಟರ್ ದೂರ ಆ ತಾಯಿ ಹೋಗಿ ದರ್ಶನವನ್ನು ಕೊಡ್ತಾಳೆ. ನಾವು 70 ವರ್ಷದಿಂದನೂ ನೋಡ್ತಾ ಇದ್ದೀವಿ. ತಾಯಿ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾ ಇದ್ದಾರೆ. ಆ ತಾಯಿಗೆ ಆಯುಷ್ ಆರೋಗ್ಯ ಕೊಟ್ಟು, ಆ ಅಮ್ಮನಿಗೆ ಎಷ್ಟು ವರ್ಷ ಶಕ್ತಿ ಇದೆಯೋ ಅಷ್ಟು ವರ್ಷನೂ ಆಗಲಿ ತಾಯಿ, ಅದೇ ಬೇಡ್ಕೊಳ್ಳೋದು. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಮ್ಮ ತಾಯಿ. ನಿಮ್ಮ ಹೆಸರು? ಅನ್ಸೂಯ, ವರ್ತೂರು. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇವತ್ತು ನಾವು HAL ಏರ್ಪೋರ್ಟ್ಗೆ ಹೋಗಿದ್ವಿ. ರಾಮಲಿಂಗಾರೆಡ್ಡಿ ಸಚಿವರು ಎಲ್ಲ ಇದ್ದರು. ಅವರು ಮುಖ್ಯವಾಗಿ ನಮ್ಮ ದೇವಸ್ಥಾನಕ್ಕೆ ಒಂದು ವಿಶೇಷ ಕಳಿಸಿದ್ದಾರೆ, ಚೆನ್ನಾಗಾಗಲಿ, ಕರಗ ಚೆನ್ನಾಗಾಗಲಿ ಅಂತ ಹೇಳಿದ್ದಾರೆ. ಅದು ಇತಿಹಾಸನ ನಮ್ಮಲ್ಲಿ ಕೇಳಿದ್ರು. ಮುಂದಿನ ಕಾಲದಲ್ಲಿ ನಾನು ಬರ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ.